ನಮಸ್ಕಾರ. ಅನುವಾಹಿನಿ ಕನ್ನಡ ಟ್ಯಾರೋ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ನಾನು ಮೀನರಾಶಿ ಪೈಸಿಸ್ ಝೋಡಿಯಾಕ್ ಸೈನ್ಗೆ ಇರುವಂಥ ಒಂದು ಎನರ್ಜೀಸ್ ಏನು ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ. ಈಗ ಆಲ್ರೆಡಿ ನಾನು 11 ರಾಶಿಗಳ ಒಂದು ಎನರ್ಜೀಸ್ನ ನಾನು ನೋಡಿದ್ದೀನಿ. ಅದರದ್ದು ವಿಡಿಯೋಸ್ ಇದೆ, ನೀವು ಅದನ್ನು ಚೆಕ್ ಮಾಡಬಹುದು. ಓಕೆ, ಇವತ್ತು ನಾನು ಪೈಸಿಸ್ ಮೀನರಾಶಿಯ ಒಂದು ಎನರ್ಜೀಸ್ ನವೆಂಬರ್ ತಿಂಗಳಲ್ಲಿ ಹೇಗಿದೆ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ. ಇಲ್ಲಿ ಬರುವಂಥ ಒಂದು ರೀಡಿಂಗು ಎಲ್ಲರಿಗೂ ರೆಸೊನೇಟ್ ಆಗದೆ ಇರಬಹುದು. ರೆಸೊನೇಟ್ ಅಂದರೆ ನಿಮಗೆ ಏನು ನಡೀತಾ ಇದೆ ನಿಮ್ಮ ಜೀವನದಲ್ಲಿ ಅದೇ ಥರ ಇಲ್ಲದೆ ಇರಬಹುದು. ಕೆಲವೊಂದು ಮೆಸೇಜ್ಗಳು ನಿಮಗೋಸ್ಕರ ಇರಬಹುದು. ಹಾಗಾಗಿ ನಿಮಗಿದಿಲ್ಲ, ಇದರಲ್ಲಿ ನಿಮಗೆ ಬೇಕಾದಂತಹ ಮೆಸೇಜ್ ನಿಮಗೆ ಬಂದಿಲ್ಲ ಅಂತ ಅಂದರೆ ಪರವಾಗಿಲ್ಲ. ಯಾರೋ ಕೆಲವೊಬ್ಬರಿಗೆ ಈ ಮೆಸೇಜಸ್ಸು ಬರಬೇಕಾಗಿರತ್ತೆ. ಹಾಗಾಗಿ ಆ ಎನರ್ಜೀಸ್ ಇಲ್ಲಿ ಕಾಣಿಸುತ್ತೆ. ಓಕೆ, ಈಗ ಪೈಸಿಸ್ಗೆ ಇರುವಂತಹ ಒಂದು ಎನರ್ಜೀಸ್ ಏನು ಅಂತ ಹೇಳಿ ನಾನು ನೋಡ್ತಾ ಇದ್ದೇನೆ. ಪೈಸಿಸ್ ಮೀನರಾಶಿಗಿರುವಂತಹ ಒಂದು ಎನರ್ಜೀಸ್ ಏನು ಅಂತ ಹೇಳಿ ನಾನು ನೋಡ್ತಾ ಇದ್ದೇನೆ. ಒನ್ ಲಾಸ್ಟ್ ಶಫಲ್. ಮೀನರಾಶಿಗಿರುವಂತಹ ಒಂದು ಮೆಸೇಜಸ್ ಏನು ಅಂತ ಹೇಳಿ ನೋಡೋಣ. ಒನ್ ಲಾಸ್ಟ್ ಶಫಲ್. ಓಕೆ, ಪೈಸಿಸ್ ಈ ತಿಂಗಳಲ್ಲಿ ನಾನು ನೋಡ್ತಾ ಇರುವಂಥದ್ದು ಎಲ್ಲೋ ಒಂದು ಕಡೆ ನನಗೆ ಸೇರಬೇಕಾಗಿದ್ದು ನಂದು ಅಂತ ಎಲ್ಲೋ ಒಂದು ಕಡೆ ನಿಮಗೆ ಯಾವ ವಿಷಯವಾಗಿ ಅಂತ ಗೊತ್ತಿಲ್ಲ, ಬಟ್ ಆದರೆ ನಿಮಗೆ ಆ ಥರ ಅನಿಸೋದಕ್ಕೆ ಶುರುವಾಗತ್ತೆ, ಅನಿಸತ್ತೆ. ಇದು ನಂದು, ಇದು ನನಗೆ ಸೇರಬೇಕಾಗಿದ್ದು, ಇದು ನಂದು ಅಂತ ಹೇಳಿ. ಓಕೆ, ಇದು ನೀವೇ ಒಂದು ವಸ್ತುಗಳನ್ನು ಕೊಂಡ್ಕೊಂಡಿದ್ದಿರ್ಬೋದು. ಪೊಸೆಷನ್ಸ್ ಅಂತ ಹೇಳ್ತೀವಿ. ಓಕೆ, ಪೊಸೆಷನ್ಸ್ ಅಂದರೆ ಮೆಟೀರಿಯಲ್ ಪೊಸೆಷನ್ಸ್ ಅಂದರೆ ನೀವೇ ಏನಾದ್ರು ನಿಮ್ಮ ಸ್ವಂತ ನಿಮ್ಮ ಖರ್ಚಿನಲ್ಲಿ ನೀವೇನಾದರೂ ತೊಗೊಂಡಿದ್ರೆ ಅದ್ರ ಬಗ್ಗೆ ಒಂದು ಸಲ ನೀವು ಗಮನ ಹರಿಸಿ, ಇದೆಲ್ಲ ನಾನು ತೊಗೊಂಡಿದ್ದು, ಇದು ನನ್ನ ಒಂದು ದುಡಿಮೆಯಿಂದ ನಾನು ಇದನ್ನು ತೊಗೊಂಡಿದ್ದು ಅಂತ ಹೇಳಿ ಒಂಥರ ಹೆಮ್ಮೆ ಪಡುವಂಥ ವಿಷಯ ಅಂತ ನನಗನ್ನಿಸ್ತಾ ಇದೆ. ಓಕೆ, ಆ ಥರ ನಿಮಗೆ ಫೀಲ್ ಆಗುತ್ತೆ, ಇದೆಲ್ಲ ನಾನು ತೊಗೊಂಡಿದ್ದು ಅಂತ ಹೇಳಿ. ಇನ್ನೊಂದೇನು ಅಂತ ಅಂದರೆ ಪ್ರಾಪರ್ಟಿ ಕೂಡ ಇರ್ಬೋದು. ಪ್ರಾಪರ್ಟಿ ಅಂತ ಅಂದರೆ ಒಂದು ಮನೆ, ಆ ಥರ. ಓಕೆ, ಆಸ್ತಿ, ಮನೆ, ಆ ಥರ ಕೂಡ. ಸೊ ಇದು ನನಗೆ ಸೇರಬೇಕಾಗಿತ್ತು, ಇದು ನಂದು ಅಂತ ಹೇಳಿ ಆ ರೀತಿಯಾಗಿ ಅದು ನಿಮ್ಮದು ನೀವು ಕೊಂಡ್ಕೊಳ್ದೇ ಇರ್ಬೋದು, ಬಟ್ ಆದರೆ ನಿಮಗೆ ಸೇರಬೇಕಾಗಿದ್ದು ಅಂತ ಕೂಡ ಏನೋ ಒಂದು ಆ ರೀತಿಯಾಗಿ ಒಂದು ಫೀಲಿಂಗ್ ಇರತ್ತೆ ಈ ತಿಂಗಳಲ್ಲಿ ಅಂತ ಹೇಳಿ. ಇದು ನಾನು ತಗೊಂಡೆ, ಇದು ನನಗೆ ಸೇರಬೇಕಾಗಿದ್ದು ಅಂತ ಹೇಳಿ. ಓಕೆ, ಎಲ್ಲೋ ಒಂದು ಕಡೆ ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ನಿಮಗೆ ಒಂದು ಖುಷಿ ಕೂಡ ಅನಿಸತ್ತೆ. ನೀವೇ ತೊಗೊಂಡಿದ್ದಾದರೆ ಒಂದು ಖುಷಿ ಕೂಡ ಅನಿಸತ್ತೆ. ನಿಮಗೆ ಏನಾದರೂ ಒಂದು ಆಸ್ತಿ ಅಥವಾ ಏನಾದರೂ ನಿಮಗೆ ಬರ್ಬೋದು. ಓಕೆ, ಆ ಆಸ್ತಿ ಅದೆಲ್ಲ ನೀವು ನೋಡಿದಾಗ ಒಂಥರ ಒಂದು ಖುಷಿಯ ಫೀಲಿಂಗ್ ಅಂತ ಹೇಳಿ ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಸೊ ಅದು ನನ್ನದು ಅಂತ ಅನ್ಸತ್ತಲ್ಲ, ಆ ಒಂದು ಫೀಲಿಂಗ್ ಈ ತಿಂಗಳಲ್ಲಿ ಇದೆ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ. ಅದ್ರ ಜೊತೆಗೆ
ಯಾವುದೋ ಒಂದು ವಿಷಯಕ್ಕೆ ನೀವು ಕಾಯ್ತಾ ಇದ್ದೀರಾ. ಎಲ್ಲೋ ನೀವು ಹೋಗಬೇಕಾಗಿರ್ಬೋದು, ಬಟ್ ಆದರೆ ಹೋಗೋದಕ್ಕಿಂತ ಮುಂಚೆ ಇದೇನಾಗತ್ತೆ ನೋಡಿಕೊಂಡು ಆಮೇಲೆ ಮುಂದಕ್ಕೆ ಹೋಗೋಣ ಅಂತ ಹೇಳಿ. ಓಕೆ, ಏನೋ ಒಂದು ವಿಷಯ ಇದೆ, ಬೇರೆ ಏನೋ ಒಂದು ವಿಷಯ ನಡೀತಾ ಇದೆ. ಹಾಗಾಗಿ ಇನ್ನೊಂದು ವಿಷಯದ ಬಗ್ಗೆ ತೀರ್ಮಾನ ಏನು ಬರುತ್ತೆ ನೋಡಿಕೊಂಡು ಆಮೇಲೆ ಮುಂದಿನ ಹೆಜ್ಜೆ ಇಡೋ ರೀತಿಯಾಗಿ ಇಲ್ಲಿ ತೋರಿಸ್ತಾ ಇದೆ. ಓಕೆ, ಅಂದರೆ ಮುಂದಕ್ಕೆ ನಾನು ಏನಾದ್ರು ಮಾಡಬೇಕಾದ್ರೆ ಫಸ್ಟ್ ಇದೇನಾಗುತ್ತೆ ನೋಡಿಕೊಂಡು ಆಮೇಲೆ ನೆಕ್ಸ್ಟ್ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅನ್ನೋ ಥರ. ಓಕೆ, ಅದನ್ನು ಕೂಡ ನಾನಿಲ್ಲಿ ನೋಡ್ತಾ ಇದ್ದೀನಿ. ನೀವು ಎಲ್ಲೋ ನೀವು ಜಾಗನ ಬದಲಾಯಿಸೋಕ್ಕೆ ನೀವು ಯೋಚನೆ ಮಾಡ್ತಾ ಇರ್ಬೋದು, ಕೆಲಸನ ಬದಲಾಯಿಸೋಕ್ಕೆ ನೀವು ಯೋಚನೆ ಮಾಡ್ತಾ ಇರ್ಬೋದು, ಬೇರೆ ಎಲ್ಲೋ ಒಂದು ಕಡೆ ಪ್ರಯಾಣ ಮಾಡೋದಕ್ಕೆ ನೀವು ಯೋಚನೆ ಮಾಡ್ತಾ ಇರ್ಬೋದು, ಆ ರೀತಿಯಾಗಿ. ಸೊ ಒಂದು ಕಡೆ ನೀವು ಹೋಗಬೇಕು ಅಥವಾ ಚೇಂಜ್ ಮಾಡಬೇಕು ಅನ್ಬೇಕಾದ್ರೆ ಮೊದಲನೇದಾಗಿ ಇದು ಏನಿದೆ ಕೈಯಲ್ಲಿ ಏನಿದೆ, ಇವಾಗ ಸದ್ಯದಲ್ಲಿ ಏನಿದೆ ಅದರ ವಿಚಾರ ಏನಾಗುತ್ತೆ ನೋಡಿಕೊಂಡು ಮುಂದಕ್ಕೆ ನೋಡೋಣ ಅಂತ ಹೇಳಿ. ಓಕೆ, ಅದನ್ನು ನೋಡ್ತಾ ಇದ್ದೀನಿ. ಇಲ್ಲೇನು ಅಂತ ಅಂದರೆ ಯಾವುದೋ ಒಂದು ವಿಷಯಕ್ಕೆ ನಿಮಗೆ ತುಂಬ ಎಮೋಷ್ನಲ್ ಆಗಿ ನಿಮಗೇನೋ ಒಂದು ಬೇಜಾರಿದೆ, ತುಂಬ ಬೇಜಾರಿದೆ. ಓಕೆ, ಸೊ ಆ ವಿಷಯವಾಗಿ ಕೂಡ ಇರ್ಬೋದು. ಸೊ ನಿಮಗೆ ತೀರ್ಮಾನ ತಗೊಳ್ಳೋಕ್ಕೆ ಕೂಡ ಈ ಮನಸ್ಸಿನಲ್ಲಿ ರೆಡಿ ಇಲ್ಲ, ನೀವು ಮನಸ್ಸಲ್ಲಿ ರೆಡಿ ಇಲ್ಲ. ಓಕೆ, ಯಾತಕ್ಕೋಸ್ಕರ ನೀವು ನಿರ್ಧಾರ ಮಾಡೋಕ್ಕೆ ಅಥವಾ ಡಿಸೈಡ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಅಂದರೆ ಏನೋ ಒಂದು ನಿಮಗೆ ತುಂಬ ಹರ್ಟ್ ಆಗಿದೆ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ. ತುಂಬ ಬೇಜಾರಾಗಿದೆ, ತುಂಬ ನೋವಾಗಿದೆ, ಅದ್ರ ಬಗ್ಗೆ ನೀವು ಡಿಸಿಷನ್ ತಗೊಳ್ಳೋ ಒಂದು ಮನಸ್ಥಿತಿನಲ್ಲಿ ನೀವು ಇಲ್ಲ. ಓಕೆ, ಆ ಮನಸ್ಥಿತಿನಲ್ಲಿ ನೀವಿಲ್ಲ. ಪದೇ ಪದೇ ಏನೋ ಒಂದು ಕಳೆದೋದಂತಹ ಒಂದು ಫೀಲಿಂಗ್. ಓಕೆ, ಅದು ಕಳೆದೋದಂತಹ ಒಂದು ಫೀಲಿಂಗ್, ಮಿಸ್ ಮಾಡ್ತಾ ಇರೋಂಥ ಒಂದು ಫೀಲಿಂಗ್. ಓಕೆ, ಅದನ್ನು ಕೂಡ ನಾನಿಲ್ಲಿ ನೋಡ್ತಾ ಇದ್ದೀನಿ. 5 ಆಫ್ ಕಪ್ಸ್ ಅಂತ ಹೇಳ್ತೀವಿ. ಸೊ ತುಂಬ ಎಮೋಷ್ನಲ್ ವಿಷಯ ಇದು, ತುಂಬ ಬೇಜಾರಿನ ವಿಷಯ, ಸ್ವಲ್ಪ ನಿಮಗೆ ಹರ್ಟ್ ಆಗಿರ್ಬೋದು, ದುಃಖದಲ್ಲಿರ್ಬೋದು. ಸೊ ಹಾಗಾಗಿ ನಿಮಗೆ ಮುಂದಕ್ಕೆ ಏನಾದರೂ ಒಂದು ನೋಡಬೇಕು ಅಂತ ಅಂದರೆ ಮೊದಲು ಇದ್ರ ಬಗ್ಗೆ ಒಂದು ಡಿಸೈಡ್ ಮಾಡಬೇಕು. ಬಟ್ ಡಿಸೈಡ್ ಮಾಡಬೇಕು ಅಂತ ಅಂದರೆ ಮಾಡೋಕ್ಕಾಗ್ತಾ ಇಲ್ಲ, ಏನೋ ಒಂದು ಹಿಡಿದು ಎಳೀತಾ ಇದೆ, ಅದರಲ್ಲಿರುವಂಥ ಒಂದು ಅಟ್ಯಾಚ್ಮೆಂಟ್ ಇದೆಯಲ್ಲ ಅದು ಹಿಡಿದು ಎಳೀತಾ ಇದೆ ಅಂತ ಹೇಳಿ ನಾನು ನೋಡ್ತಾ ಇದ್ದೇನೆ. ಓಕೆ, ಈಗ ಈ ಒಂದು ಯಾವುದೋ ಒಂದು ವಿಷಯ ನೀವು ತುಂಬ ದಿನದಿಂದ ಅದು ಬೆಳೆಯತ್ತೆ, ಅದು ಇನ್ನೊಂದು ಲೆವೆಲ್ಗೆ ಹೋಗುತ್ತೆ, ಅದು ಬೆಳೆಯತ್ತೆ, ಅದು ಇನ್ನೊಂದು ಲೆವೆಲ್ಗೆ ಹೋಗುತ್ತೆ, ಅದೇನೋ ಒಂದು ಅದರಿಂದ ಒಂದು ಏನೋ ಆಗತ್ತೆ ಅಂತ ಹೇಳಿ ನೀವು ತುಂಬ ಕಾಯ್ತಾ ಇದ್ದೀರಾ. ಅದು ಮಾತ್ರ ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಇದು ಒಂದು ಅಟ್ಲೀಸ್ಟ್ ಒಂದು 7 ವರ್ಷ ಅಟ್ಲೀಸ್ಟ್ ಮಿನಿಮಮ್ ಆಗಿರಬಹುದು, 7 ವರ್ಷ ಅಟ್ಲೀಸ್ಟ್ ಮಿನಿಮಮ್ ಆಗಿರ್ಬೋದು. ಓಕೆ, ಇದು ಬೆಳೆಯೋದು ಅಂತ ಅಂದರೆ ಒಂದು ಸಂಬಂಧ ಇರ್ಬೋದು, ಅಥವಾ ನೀವೇನಾದರೂ ನಿಮ್ಮ ದುಡ್ಡು ಹಣಕಾಸಿನ ವಿಷಯ ಆದರೆ ಎಲ್ಲೋ ಒಂದು ಕಡೆ ನೀವು ಇನ್ವೆಸ್ಟ್ ಮಾಡಿ ಅದು ಬೆಳೆಯತ್ತೆ 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 ಅಂತ ಹೇಳಿ ಅದಕ್ಕೆ ವೆಯ್ಟ್ ಮಾಡ್ತಾ ಇರೋದನ್ನ ಬಟ್ ಒಟ್ಟಿನಲ್ಲಿ ಏನೋ ಒಂದು ಬೆಳವಣಿಗೆಗೋಸ್ಕರ ನೀವು ಕಾಯ್ತಾ ಇದ್ದೀರಾ ಅಂತ ಹೇಳಿ. ಓಕೆ, ಅಟ್ಲೀಸ್ಟ್ ಸುಮಾರು ಒಂದು 7 ತಿಂಗಳಿರ್ಬೋದು, 7 ವರ್ಷ ಕೂಡ ಇರ್ಬೋದು. ಇದು ನಿಮ್ಮ ಒಂದು ಕೆರಿಯರ್ ಗ್ರೋತ್ ಕೂಡ ಇರ್ಬೋದು. ಕೆಲಸದಲ್ಲಿ ಕೂಡ ನಾನು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀನಿ ಅನ್ನೋ ಒಂದು ಕಾಯ್ತಾ ಇರೋದನ್ನು ನಾನು ನೋಡ್ತಾ ಇದ್ದೀನಿ. ಓಕೆ, ಅದೇನಾದರೂ ಯಾವುದಕ್ಕೆ ಬೇಕಾದರೂ ಇದು ಹೇಗೆ ನಿಮಗೆ ಅನ್ವಯಿಸುತ್ತೆ ಆ ರೀತಿಯಾಗಿ ತಗೊಳ್ಳಿ. ಸೊ ಒಟ್ಟಲ್ಲಿ ಅದು ಬೆಳೆಯತ್ತೆ ಅನ್ನೋ ಒಂದು ಹೋಪ್ ಅಂತ ಹೇಳ್ತೀವಲ್ಲ, ಆ ಹೋಪ್ನಲ್ಲಿ ನೀವು ಕಾಯ್ತಾ ಇರೋದನ್ನು ನಾನು ನೋಡ್ತಾ ಇದ್ದೀನಿ. ಓಕೆ, ಇಲ್ಲಿ ಒಂದು ಖುಷಿಯ ವಿಷಯ ಏನು ಅಂತ ಅಂದರೆ ನಿಮಗೆ ಎಸ್ಪೆಷಲಿ ಈ ದುಡ್ಡು ಅಥವಾ ಏನೋ ಒಂದು ದುಡ್ಡಿನ ವಿಷಯ ಬಂದಾಗ ಒಂದು ಒಳ್ಳೆಯ ತೀರ್ಮಾನ ನೀವು ಮುಂಚೆ ಯಾವಾಗಲೂ ತಗೊಂಡಿದ್ದೀರಾ, ಒಂದು ಒಳ್ಳೆಯ ತೀರ್ಮಾನವನ್ನು ನೀವು ತಗೊಂಡಿದ್ದೀರಾ, ಅದರಿಂದ ಒಂದು ಒಳ್ಳೆಯ ಸುದ್ದಿ ಬರುವಂಥ ಒಂದು ಇದಿದೆ, ಒಳ್ಳೆಯ ಸುದ್ದಿ ಬರೋ ರೀತಿಯಾಗಿ ಇದೆ.
ಯಾವುದೋ ಒಂದು ಟೈಮ್ನಲ್ಲಿ, ಯಾವುದೋ ಒಂದು ಕಾಲದಲ್ಲಿ, ಎಲ್ಲೋ ಒಂದು ಕಡೆ ಏನೋ ಒಂದು ಅದರ ವಿಷಯ ನಿಮಗೆ ಒಂದು ಖುಷಿ ತಂದುಕೊಡತ್ತೆ ಅಂತ ಹೇಳಿ ಕೂಡ ನಾನಿಲ್ಲಿ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಒಂದು ನೀವು ಫಿಕ್ಸ್ಡ್ ಡಿಪಾಸಿಟ್ ಹಾಕಿದರೆ ಅದು ಮೆಚುರಿಟಿ ಆಗ್ಬೋದು, ಅಥವಾ ಏನೋ ಒಂದು ಒಂದು ಅಥವಾ ಆಸ್ತಿ ಬಗ್ಗೆ ನಾನು ಹೇಳ್ತಾ ಇದ್ನಲ್ಲ, ಅದು ನಿಮ್ಮ ಕಡೆಗೆ ಬರ್ಬೋದು. ಒಟ್ಟಿನಲ್ಲಿ ಈ ವೆಲ್ತ್ಗೆ ಸಂಬಂಧಪಟ್ಟಂಗೆ, ಓಕೆ, ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೇನಾದರೂ ಒಂದು ಖುಷಿಯ ವಿಷಯ ಬರೋ ರೀತಿಯಾಗಿ ಇಲ್ಲಿ ನನಗೆ ಕಾಣ್ತಾ ಇದೆ. ಓಕೆ, ಅದು ಈ ಕ್ಯಾಶಲ್ಲಿ ಬರುತ್ತೆ ಅಂತ ಅಲ್ಲ, ಕೈಂಡಲ್ಲಿ ಅಂತ ಕೂಡ. ಕೈಂಡ್ ಅಂತ ಅಂದರೆ ಒಂದು ವಸ್ತುವಿನ ರೀತಿಯಲ್ಲಿ ಕೂಡ ಅದು ಬರಬಹುದು. ಏನೋ ಒಂದು ಒಟ್ಟಿನಲ್ಲಿ ನಿಮಗೆ ಅದು ಖುಷಿ ತಂದುಕೊಡತ್ತೆ ಅಂತ ಹೇಳಿ ನೋಡ್ತಾ ಇದ್ದೀನಿ. ಅದು ಬಿಟ್ಟು ಇನ್ನೇನಿದೆ ನಿಮ್ಮ ಎನರ್ಜೀಸ್, ಇನ್ನೇನಿದೆ ಅಂತ ಹೇಳಿ ನಾನು ನೋಡ್ತಾ ಇದ್ದರೆ, ಈ ಕೆಲವೊಂದು ಸಲ ಜನ, ಓಕೆ, ಜನ ಅಂತ ಹೇಳೋಕ್ಕಾಗಲ್ಲ, ಬಟ್ ಆದರೆ ಕೆಲವೊಬ್ಬರು ನಿಮ್ಮನ್ನ ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಅಂತ ಹೇಳಿ ನನಗೆ ನೋಡ್ತಾ ಇದ್ದೀನಿ. ಅದು ಯಾತಕ್ಕೆ ಆ ಥರ ಅನಿಸ್ತಾ ಇದೆ ನನಗೆ ಗೊತ್ತಿಲ್ಲ, ಬಟ್ ಆದರೆ ಒಂದೊಂದು ಸಲ ನೀವು ಮಾಡೋವಂಥ ಕೆಲಸ ಇರ್ಬೋದು, ಅಥವಾ ಮಾತಾಡೋ ಅಂಥ ರೀತಿ ಇರ್ಬೋದು, ಅಥವಾ ಯಾವುದೋ ಒಂದು ಫ್ಲರ್ಟ್ ಮಾಡೋದು ಅಂತ ಹೇಳ್ತೀವಲ್ಲ, ಅಂದರೆ ಸುಮ್ಮನೆ ಏನು ತುಂಬ ಸೀರಿಯಸ್ ಆಗಿ ರಿಲೇಷನ್ಶಿಪ್ ಏನೂ ಇರೋದಿಲ್ಲ, ಕ್ಯಾಶುಯಲ್ ಆಗಿ ಸುಮ್ಮನೆ ಒಂದು ರೀತಿಯಾಗಿ ಛೇಡಿಸೋದು, ಮಾತಾಡೋದು ಇದೆಯಲ್ಲ, ಅದನ್ನು ಫ್ಲರ್ಟಿಂಗ್ ಅಂತ ಹೇಳ್ತೀವಿ. ಸೊ ಆ ರೀತಿಯಾಗಿ ಇದ್ದಾಗ ಆ ಇನ್ನೊಬ್ಬ ವ್ಯಕ್ತಿ ಕೂಡ ನಿಮ್ಮನ್ನು ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ, ಅವರೇನು ಅಷ್ಟು ಸೀರಿಯಸ್ ಇಲ್ಲ ಅಂತ ಅನಿಸುತ್ತೆ. ಸೊ ಆ ರೀತಿಯಾಗಿ ಇನ್ನೊಬ್ಬರಿಗೆ ನಿಮ್ಗೆ ಅನಿಸ್ತಾ ಇದೆ ಅಂತ ಹೇಳಿ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಅಂದರೆ ನೀವು ನಿಮ್ಮ ಕಡೆಯಿಂದ ನೀವು ಸೀರಿಯಸ್ ಅಂತ ಅನಿಸ್ಬೋದು, ನಿಮಗೆ ಅನಿಸ್ಬೋದು, ಬಟ್ ಆದರೆ ನೋಡೋರಿಗೆ ಅಥವಾ ನೋಡ್ತಾ ಇರೋರಿಗೆ ಅಷ್ಟು ಇದರಲ್ಲಿ ನನಗೆ ನಂಬಿಕೆ ಇಲ್ಲ, ಅಷ್ಟು ಸೀರಿಯಸ್ ಇಲ್ಲ ಇವರು ಅಂತ ಅನಿಸತ್ತೆ ಅಂತ ಹೇಳಿ ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಸೊ ಅದು ನೀವೇನಾದರೂ ಮಾತಾಡಬೇಕಾಗಿದ್ದರೆ, ಸೀರಿಯಸ್ ಇದ್ದರೆ ನಿಮ್ಮ ಕಡೆಯಿಂದ, ಅದರಿಂದ ಸೀರಿಯಸ್ ಇದ್ದರೆ ಮಾತಾಡಬೇಕಾಗಿದ್ದರೆ ಅದ್ರ ಬಗ್ಗೆ ನೀವು ಮಾತಾಡಿ. ಇನ್ನೊಂದೇನು ಅಂತ ಅಂದರೆ, ಒಳ್ಳೆಯ ಸಮಯ ಇದು ಎಷ್ಟೊಂದು ರಾಶಿಗಳಿಗೆ ನಾನು ನೋಡ್ತಾ ಇದ್ದೀನಿ. ಲೈಫ್ನ ನೀವು ತುಂಬ ಎಂಜಾಯ್ ಮಾಡ್ತೀರಾ, ಓಕೆ, ಅದು ಖಂಡಿತ, ಅದು ಇಲ್ಲಿದೆ. ಓಕೆ, ಲೈಫ್ನ ನೀವು ಎಂಜಾಯ್ ಮಾಡ್ತೀರಾ. ನೀವು ಎಷ್ಟೇ ಒಂದು ದುಡಿತಾ ಇರ್ಬೋದು, ಏನೇ ಮಾಡ್ತಾ ಇರ್ಬೋದು, ನಿಮ್ಮ ಮೈಂಡ್ ಶಾರ್ಪ್ ಆಗಿದೆ. ಓಕೆ, ನಿಮ್ಮ ಮೈಂಡ್ ಅಂದರೆ ಕ್ರಿಯೇಟಿವ್ ಆಗಿದೆ, ತುಂಬ ಮೈಂಡ್ ಶಾರ್ಪ್ ಆಗಿದೆ. ಅದಷ್ಟೇ ಅಲ್ಲ, ಒಂದು ತುಂಬ ಎಂಜಾಯ್ ಮಾಡ್ತೀರ ಲೈಫ್ನ, ಒಂದು ಖುಷಿಯಾಗಿರ್ತೀರ. ಅದಕ್ಕೆ ಏನು ನೀವು ದಿನ ಆ ರೀತಿಯಾಗಿ ತುಂಬ ಯಾವಾಗಲೂ ಲೈಫ್ನಲ್ಲಿ ಖುಷಿಯಾಗಿರೋದನ್ನು ನೋಡಿ ಕೆಲವ್ರಿಗೆ ಅದು ಅನಿಸ್ಬೋದು, ಇವರು ಅಷ್ಟು ಸೀರಿಯಸ್ ಇಲ್ಲ ಅಂತ ಹೇಳಿ. ಓಕೆ, ಬಟ್ ಅದು ಎಲ್ಲರೂ ಸೀರಿಯಸ್ ಇದ್ದವರೆಲ್ಲ ಲೈಫ್ನಲ್ಲಿ ಏನೋ ಒಂದು ಅಚೀವ್ಮೆಂಟ್ ಮಾಡ್ತಾರೆ ಅಂತಲೂ ಅಲ್ಲ. ಇದು ತುಂಬ ಇಂಪಾರ್ಟೆಂಟ್. ಖುಷಿಯಾಗಿರೋದು ಲೈಫ್ನ ಹೇಗೆ ಬರುತ್ತೆ ಹಾಗೆ ಎದುರಿಸೋದು ಕೂಡ ಇಂಪಾರ್ಟೆಂಟ್. ಹಾಗಾಗಿ ನೀವು ಈ ಲೈಫ್ನ ಎಂಜಾಯ್ ಮಾಡ್ತೀರಲ್ವ, ನಿಮ್ಮ ಹತ್ರ ಏನಿದೆ ಅದನ್ನು ಇಟ್ಕೊಂಡು ನೀವು ಲೈಫ್ ಎಂಜಾಯ್ ಮಾಡ್ತೀರಲ್ಲ, ಅದನ್ನು ನೋಡಿ ಕೆಲವ್ರಿಗೆ ನೀವು ಅಷ್ಟು ಸೀರಿಯಸ್ ಆಗಿಲ್ಲ ಅಂತ ಅನಿಸತ್ತೆ ಅಂತ ಹೇಳಿ ನಾನಿಲ್ಲಿ ನೋಡ್ತಾ ಇದ್ದೇನೆ. ಓಕೆ, ಸೊ ಬಟ್ ಒಟ್ಟಿನಲ್ಲಿ ನಿಮಗೆ ಇಲ್ಲಿ ಒಂದು ಎನ್ಕರೇಜ್ಮೆಂಟ್ ಮೆಸೇಜ್ ಏನಿದೆ, ಅಥವಾ ಒಂದು ಒಳ್ಳೆಯ ವಿಷಯ ಏನಿದೆ ಅಂತ ಅಂದರೆ, ಯಾವಾಗಲೂ ನಾನಿಲ್ಲಿ ನೋಡ್ತಾ ಇರೋ ಹಾಗೆ ನಿಮ್ಮ ಹಣಕಾಸಿನ ವಿಷಯದಲ್ಲಿ ನೀವು ಒಂದು ದಾರಿ ಹಿಡಿದಿದ್ದೀರ. ಓಕೆ, ಇಲ್ಲಿಂದ ನಾನು ಇಲ್ಲಿಗೆ ಮುಟ್ಟಬೇಕು, ಇಷ್ಟು ವರ್ಷಗಳಲ್ಲಿರ್ಬೋದು, ಇಷ್ಟು ತಿಂಗಳುಗಳಲ್ಲಿರ್ಬೋದು, ಏನೋ ಒಂದು ನೀವು ನಿಮ್ಮ ಗೋಲ್ನ ಇಟ್ಕೊಂಡಿದ್ದೀರ. ಅಂದರೆ ಒಂದು ಪ್ರಾಪರ್ಟಿ ವಿಷಯದಲ್ಲಾಗಿರ್ಬೋದು, ಒಂದು ವೆಲ್ತ್ ವಿಷಯದಲ್ಲಾಗಿರ್ಬೋದು, ಇಷ್ಟರೊಳಗೆ ನಾನು ಇಷ್ಟನ್ನು ಸಾಧನೆ ಮಾಡಬೇಕು ಅಂತ ಹೇಳಿ. ಓಕೆ, ಇಷ್ಟು ವಯಸ್ಸಲ್ಲಿರ್ಬೋದು, ಆ ಥರ ಒಂದು ಗೋಲ್ ಇಟ್ಕೊಂಡಿದ್ದೀರ ನೀವು. ಓಕೆ, ಸೊ ಆ ಗೋಲ್ನ ಕಡೆ ಅದು ಯಾರಿಗೂ ಗೊತ್ತಿಲ್ಲದೆ ಇರ್ಬೋದು, ಆ ಗೋಲ್, ಆ ಒಂದು ನೀವೇನು ಇಟ್ಕೊಂಡಿದ್ದೀರ
ಗುರಿ. ಅದು ಯಾರಿಗೂ ಗೊತ್ತಿಲ್ಲದೆ ಇರ್ಬೋದು, ಬಟ್ ಆದರೆ ಸೈಲೆಂಟಾಗಿ ನೀವು ಆ ಕಡೆಗೆ ನೀವು ಹೋಗ್ತಾ ಇದ್ದೀರಾ, ಅದನ್ನು ಕಂಟಿನ್ಯೂ ಮಾಡಿ ಅಂತ ಹೇಳಿ. ಯಾರಿಗೂ ಅದು ಗೊತ್ತಿಲ್ಲದೆ ಇರ್ಬೋದು, ಬಟ್ ಯಾರು ನಿಮ್ಮನ್ನ ಅಷ್ಟು ಸೀರಿಯಸ್ ಇಲ್ಲ ಅಂದ್ಕೊಳ್ತಾರೆ, ಬಟ್ ಆದರೆ ಒಳಗೊಳಗೆ ನಿಮಗೆ ಗೊತ್ತು ನೀವು ಏನು ಮಾಡ್ತಾ ಇದ್ದೀರಾ ಅಂತ ಹೇಳಿ. ಓಕೆ, ಸೊ ಇಲ್ಲಿ ನೋಡ್ತಾ ಇರೋವಂಥದ್ದು, ನೀವೊಂದು ಗುರಿ ಇಟ್ಕೊಂಡು ಹೋಗ್ತಾ ಇದ್ದೀರಲ್ಲ, ಇಷ್ಟರೊಳಗೆ ನಾನು ಇದನ್ನು ಮಾಡಬೇಕು, ಇಲ್ಲಿಗಿರಬೇಕು, ಈ ಥರ ಇರಬೇಕು, ನಾನು ಈ ಥರ ಲೈಫ್ ಸ್ಟೈಲ್ ಇರಬೇಕು ನಂದು ಅಂತ, ಅದನ್ನು ಕಂಟಿನ್ಯೂ ಮಾಡಿ. ಓಕೆ, ಏನು ಮಾಡ್ತಾ ಇದ್ದೀರಾ ಅದನ್ನು ನೀವು ಕಂಟಿನ್ಯೂ ಮಾಡಿ. ಒಳ್ಳೆ ಹಾದಿನಲ್ಲೇ ನೀವು ಇದ್ದೀರಾ, ಸರಿಯಾದ ಹಾದಿನಲ್ಲಿ ನೀವು ಇದ್ದೀರಾ ಅಂತ ಹೇಳಿ ಇಲ್ಲಿ ಒಂದು ಮೆಸೇಜ್ ಇದೆ. ಓಕೆ, ಸೊ ಇದು ಪೈಸಸ್ ಮೀನರಾಶಿಯವರಿಗೆ ಇದ್ದಂತಹ ಒಂದು ಮೆಸೇಜ್. ಓಕೆ, ಇದು ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಇದು ಒಂದು ಒಳ್ಳೆ ರೀಡಿಂಗ್. ಓಕೆ, ಗೌಪ್ಯವಾಗಿ ನೀವು ಕೆಲವೊಂದು ಕೆಲಸಗಳನ್ನು ನೀವು ಮಾಡ್ತಾ ಇದ್ದೀರಾ, ಒಳ್ಳೆಯದಾಗಿ ಮಾಡ್ತಾ ಇದ್ದೀರಾ. ನಿಮ್ಗೆ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಆಶಿಸ್ತಾ ಇದ್ದೀನಿ. ಓಕೆ, ಸೊ ಇಷ್ಟವಾಗಿದ್ದಲ್ಲಿ ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಅನುವಾಹಿನಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತವಾಗ್ಲೂ ಮರಿಬೇಡಿ. ಇಷ್ಟೊತ್ತು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.